ಕ್ಕೆ ತತ್ತರಿಸಿದೆ ರಾಜಧಾನಿ ಬೆಂಗಳೂರು. ಶಾಂತಿನಗರದ ಸಿಸಿಬಿ ಕಚೇರಿಯ ರಸ್ತೆ ಜಲಾವೃತವಾಗಿದೆ. ರಸ್ತೆಯಲ್ಲಿ ಸುಮಾರು 2 ಅಡಿಗಳಷ್ಟು ನೀರು ನಿಂತಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ಮಾಡಿದ್ದಾರೆ. ಶಾಂತಿನಗರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಜಲಾವೃತವಾಗಿದೆ. ಶಾಂತಿನಗರದ ಬಹುತೇಕ ಸ್ಥಳಗಳು ಕೂಡ ತಗ್ಗು ಪ್ರದೇಶದಲ್ಲಿರುವ ಕಾರಣಕ್ಕಾಗಿ ನೀರಿನಿಂದ ಆವೃತವಾಗಿದೆ. ಅಲ್ಲಿನ ರಸ್ತೆಗಳು ಕೂಡ ಮುಳುಗಿ ಹೋಗಿದ್ದಾವೆ. ಅಲ್ಲಿನ ರಸ್ತೆಗಳು ಸಂಚಾರ ಮಾಡಲಿಕ್ಕೆ ಯೋಗ್ಯವಾಗಿಲ್ಲ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಗೂ ಕೂಡ ನೀರು ನಿಂತ್ಕೊಂಡಿದೆ. ಶಾಂತಿನಗರದ ತುಂಬೆಲ್ಲವೂ ಕೂಡ ಅಲ್ಲಿನ ಬಸ್ ನಿಲ್ದಾಣ, ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಕೇಂದ್ರ ಕಚೇರಿ, ಅದರ ಜೊತೆಗೆ ಅಲ್ಲಿನ ಪ್ಯಾರಲಲ್ ರೋಡ್, ಲಿಂಕ್ ಮಾಡಿರುವಂಥ ಪಕ್ಕದಲ್ಲಿಯೇ ಸರ್ವಿಸ್ ರಸ್ತೆ, ಹೀಗೆ ಅನೇಕ ಕಡೆಗಳಲ್ಲೂ ಕೂಡ ಹೀಗೆ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದ್ದಾವೆ. ಈ ಸಮಸ್ಯೆಗೆ ಮುಕ್ತಿ ಯಾವತ್ತು ಅನ್ನೋದು ಗೊತ್ತಿಲ್ಲ. ಮಳೆ ಬಂದರೆ ಸಾಕು ಈ ತಗ್ಗು ಪ್ರದೇಶಗಳಿಗೆ ಮೊದಲು ಮಳೆ ನೀರು ನುಗ್ಗುತ್ತೆ. ಅಲ್ಲಿರುವಂಥ ಕ್ವಾರ್ಟರ್ಸ್ಗಳಿಗೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿನ ಜನ ಒಂದು ರೀತಿ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕಾದರೂ ಈ ಏರಿಯಾದಲ್ಲಿ ನಾವು ವಾಸ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಶಾಪ ಹಾಕ್ತಾ ಇದ್ದಾರೆ. ವರುಣನ ಆರ್ಭಟಕ್ಕೆ ಶಾಂತಿನಗರ ತತ್ತರಿಸಿ ಹೋಗಿದೆ. ಅಕ್ಷರಶಃ ಕೆರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಶಾಂತಿನಗರದ ಕೆಲ ಬಡಾವಣೆಗಳು. ರಾತ್ರಿ ಸುರಿದಂಥ ಮಳೆಗೆ ನದಿಯಂತೆ ನೀರು ಹರಿದಿದೆ. ಮನೆಗಳಿಗೂ ನೀರು ನುಗ್ಗಿ ಅವಾಂತರ ಸಂಭವಿಸಿದೆ. ಶಾಂತಿನಗರದ ಮನೆಗಳಿಗೆ ನೀರು ನುಗ್ಗಿದ್ರೆ ನೀವು ಪ್ರತ್ಯೇಕಿಸೋಕೆ ಸಾಧ್ಯವೇ ಇಲ್ಲ. ಕೆರೆಯ ರೀತಿಯಲ್ಲೇ ಕಾಣಿಸುತ್ತೆ. ನೀವು ಹಾಲ್ನಲ್ಲಾರು ಇರಿ, ಬೆಡ್ರೂಮಲ್ಲಾರು ಇರಿ, ಕಿಚನ್ನಲ್ಲಾರು ಇರಿ, ಬಾತ್ರೂಮಲ್ಲಾರು ಇರಿ, ಎಲ್ಲ ಕಡೆಗೂ ನೀರು ನೀರು ನೀರು. ಅಡುಗೆ ಮನೆಯಲ್ಲಿದ್ದಂಥ ಪಾತ್ರೆಗಳು ಕೊಚ್ಚಿ ಹೋಗುತ್ತೆ, ಆಹಾರ ಸಾಮಗ್ರಿ ಕೊಚ್ಚಿ ಹೋಗುತ್ತೆ, ಪೀಠೋಪಕರಣಗಳು ಹಾಳಾಗುತ್ತೆ, ಫ್ರಿಡ್ಜು, ಟಿವಿ, ಕತೆ ಮುಗೀತು. ಇನ್ನು ಬೇರೆ ಬೇರೆ ಐಟಮ್ಗಳೆಲ್ಲವೂ ಕೂಡ, ಪೀಠೋಪಕರಣಗಳೆಲ್ಲವೂ ಕೂಡ ಹಾಳಾಗುತ್ತೆ. ಒಂದು ಮಳೆ ಬಂದರೆ ನೋಡಿ, ಮಳೆಯ ನೀರಿನ ಪ್ರಮಾಣ ನೋಡ್ತಾ ಇದ್ದೀರಿ ನೀವು. ಇದು ಖಂಡಿತ ಇದು ಬೆಂಗಳೂರಿನ ರಸ್ತೆಗಳು ಅಂತ ಅನಿಸೋದಿಲ್ಲ. ನೋಡಿ, ಅಂಗಡಿ ಮುಂಗಟ್ಟುಗಳು ಕೂಡ ಪಕ್ಕದಲ್ಲಿದ್ದಾವೆ. ಅವರು ಶಟರ್ ಹಾಕಿದ್ದಾರೆ, ಬಟ್ ಅದರೊಳಗೆ ನೀರು ನುಗ್ಗಿರುತ್ತೆ. ನೆಮ್ಮದಿಯಿಂದ ಮನೆಗೆ ತೆರಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅವರು ನೆಮ್ಮದಿಯಿಂದ ಮನೆಗೆ ಹೋಗಿದ್ರು ಕೂಡ ಅವರ ಅಂಗಡಿ ಮುಂಗಟ್ಟುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನೋದು ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೆನೆಸ್ಕೊಂಡು, ಯಾಕೆಂದರೆ ಅಂಗಡಿ ಮುಂಗಟ್ಟುಗಳಿದ್ದಾವೆ, ಅಲ್ಲಿ ಅನೇಕ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಆ ಸಾಮಗ್ರಿಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಅವನಿಗೆ ಸಂಭವಿಸಬಹುದಾದ ನಷ್ಟ ಎಷ್ಟು? ಅಲ್ಲಿನ ಅಂಗಡಿ ಮಾಲೀಕನೋ, ಮೊಬೈಲ್ ರಿಪೇರಿಯವನೋ, ಅಥವಾ ಮೊಬೈಲ್ ರೀಚಾರ್ಜ್ನವನೋ, ಅಥವಾ ಮೊಬೈಲ್ ಮಾರಾಟದ ಅಂಗಡಿಯನೋ, ಎಲೆಕ್ಟ್ರಾನಿಕ್ ವಸ್ತುಗಳ ಅಂಗಡಿನೋ, ಹೀಗೆ ತರಹೇವಾರಿ ಅಂಗಡಿಗಳಲ್ಲಿದ್ದಾವೆ. ಆದರೆ ರಾತ್ರಿ ಬೆಳಗಾಗೋದ್ರೊಳಗೆ ಆತನ ಅಂಗಡಿ, ಆತನ ವ್ಯಾಪಾರ, ಆತನ ಬದುಕು ಕೊಚ್ಚಿ ಹೋಗಿರುತ್ತೆ. ಅಂಥ ಸ್ಥಿತಿ ಪ್ರತಿ ವರ್ಷ